ಅಲ್ಲಪ್ಪ, ಓದ್ ಮುಗಿಸಿದಿರಲ್ವಾ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಮನೆ ಜವಾಬ್ದಾರಿ ತಗೋಬೋದು ತಾನೇ. ಎಷ್ಟು ದಿನ ಅಂತ ಅಪ್ಪ ಅಮ್ಮ ದುಡಿತಾರೆ, ಪಾಪ ಅವ್ರಿಗೂ ವಯಸ್ಸಾಗಿದೆಯಲ್ವಾ. ಏನಕ್ಕ ನೀವು ನಾವು ದುಡಿಯೋದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ? ಯಾಕೆ ಇವಾಗ ನಿಮ್ಮ ಕಣ್ಣಿಗೆ ಬಿದ್ದಿದ್ದೀವ? ನಿಮ್ಮಗ ಚೆನ್ನಾಗಿ ದುಡಿತಿದ್ದೀರಂತ ಉಳ್ದವ್ರಿಗೆಲ್ಲ ಹೇಳಕ್ಕೆ ಬಂದ್ರಾ? ನಾವು ದುಡಿಯೋದೇ ಇಲ್ಲ ಅಂತ ಹೇಗೆ ಹೇಳ್ತೀರಾ? ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ದು ಮನೆಗೆ ಕೊಡ್ತಿದ್ದೀವಿ ತಾನೇ. ಇಲ್ಲ ನಮ್ಮ ಅಪ್ಪ ಅಮ್ಮ ಬಂದು ಏನಾದ್ರು ಹೇಳಿದ್ರ ನಮ್ಮ ಮಗ ದುಡಿಯೋದೇ ಇಲ್ಲ ಅಂತ? ಸುಮ್ಮನೆ ಇರೋರ ತಲೆಯಲ್ಲಿ ಹುಳ ಬಿಡೋದ್ರಲ್ಲಿ ನೀವು ನಂಬರ್ 1. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. 2 ನಿಮಿಷ ಸುಮ್ಮನೆ ಇರೋಕ್ಕೆ ಬಿಡಲ್ವ ಈ ಜನ? ಅಯ್ಯೋ ರಾಮ, ನಾನು ಏನು ಅಂದೆ ಅಂತ ಇಷ್ಟೊಂದು ಮಾತಾಡ್ತಾ ಇದ್ದೀರಪ್ಪ. ನಿಮ್ಮಪ್ಪ ಮನೆ ನನ್ನ ಮಗನ ಹತ್ರ ಬಂದು ಕೇಳಿದ್ರಂತೆ, ನಿನ್ನ ಥರ ಅವ್ರಿಗೂ ಜವಾಬ್ದಾರಿ ಬಂದಿದೆ, ಚೆನ್ನಾಗಿರ್ತಿತ್ತು ಅಂತ. ನಿಮ್ಮ ಕಂಪ್ನಿಯಲ್ಲಿ ಯಾವುದೇ ಕೆಲಸ ಇದ್ದರೂ ಹೇಳಿ ಅಂತ ಅಂದ್ರಂತೆ. ಚೆನ್ನಾಗಿ ಓದಿದ್ದಿದ್ರೆ ಕೆಲಸ ನೋಡ್ಬೋದಿತ್ತು ಅಂತ ಅಂದ. ಮಕ್ಕು ಕೊಡ್ದಂಗೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಈ ಕೋಪ ತಾಪ ಎಲ್ಲ ಓದೋದ್ರಲ್ಲಿ ತೋರಿಸಿದ್ರೆ ಒಳ್ಳೆ ಮಾರ್ಕ್ ತಗೋಬೋದಿತ್ತು. ಯಾರು? ನಮ್ಮ ಅಪ್ಪ ಅಮ್ಮ ನಿಮ್ಮ ಮಗನ ಹತ್ರ ಕೆಲಸ ಕೇಳಿದ್ರಂತ? ಕೇಳಿರ್ಬೋದು, ಸೀರಿಯಸ್ ಆಗಂತೂ ಕೇಳಿರಲ್ಲ. ನಿಮ್ಮ ಥರನೇ ಕೇಳಿರ್ಬೋದು, ಎಲ್ಲಿ ಆಂಟಿ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾರೆ ಅಂತ. ನಿಮ್ಮ ಬುದ್ಧಿನೇ ಬಂದಿರುತ್ತೆ. ಹೋಗಿ ಸುಮ್ಮನೆ. ಯಾಕೆ ಹೊಟ್ಟೆ ಉರ್ಸಕ್ಕೆ ಬಂದ್ರಾ? ನಮ್ಮ ಅಪ್ಪ ಅಮ್ಮ ಎಲ್ಲರೂ ಥರ ಇವ್ರ ಆಸ್ತಿ ನುಂಗಿ ಕೆಲಸಗಾರರಿಗೆ ಸಂಬಳ ಕೊಡದೆ ಗೌರ್ಮೆಂಟ್ ಪ್ರಾಪರ್ಟಿನ ದುಡ್ಡು ಕೊಟ್ಟು ಒಳಗಾಕೊಂಡು ಮನೆ ಕಟ್ಟಿಲ್ಲ. ನಿಯತ್ತಾಗಿ ದುಡ್ಡು ಕಟ್ಟಿದ್ದಾರೆ, ಸಾಕಿದ್ದಾರೆ, ಓದಿಸಿದ್ದಾರೆ. ಮೈ ತುಂಬ ಕಾಯಿಲೆ ಇಟ್ಕೊಂಡು ಓಡಾಡ್ತಿಲ್ಲ. ನೀನು ಯಾಕೋ ಮಾಡಿದನ್ನೆಲ್ಲ ಹೇಳ್ತಾ ಕೂತಿದ್ಯಾ? ಮೇಲೊಬ್ಬ ಇದ್ದಾನೆ, ಯಾರು ಸರಿ ಯಾರು ತಪ್ಪು ಅಂತ ಅವ್ರು ಲೆಕ್ಕಾಚಾರ ಮಾಡ್ತಾನೆ ಬಿಡು. ಜನರೇ ಹೀಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡಲ್ಲ ಅಂತಾರೆ. ಏನ್ರ ನೀವು ನನ್ನೇ ಆಡ್ಕೋತೀರಾ? ಏನು ಬಂದಿರೋದು ನಿಮಗೆ? ದೊಡ್ಡವ್ರ ಹತ್ರ ಮಾತಾಡೋ ರೀತಿ ಇದೇನಾ? ಯಾರು ಮೈ ತುಂಬ ಕಾಯಿಲೆ ಇಟ್ಕೊಂಡು ಓಡಾಡ್ತಾ ಇರೋದು? ಯಾರು ಲೂಟಿ ಹೊಡಿತಾ ಇರೋದು? ಯಾರಿಗಪ್ಪ ಹೇಳ್ತಿರೋದು? ಮಾತು ಎಲ್ಲಿಂದ ಎಲ್ಗೂ ಹೋಗ್ತಾ ಇದೆ? ಏನು ಯಾರು ನಿಯತ್ತಾಗಿ ದುಡಿಯೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ? ಕೆಲ್ಸಗಾರ್ಗೆ ದುಡ್ಡು ಕೊಡದೇ ಇರೋದನ್ನ ನೀನೇನಾದ್ರು ನೋಡಿದ್ಯಾ? ಇಲ್ಲ ಯಾರಾದ್ರು ಬಂದು ನಿನ್ನ ಹತ್ರ ಹೇಳಿದ್ರಾ? ಹೇಳಿ ನೋಡೋಣ. ನೋಡಿ, ಸುಮ್ಮನೆ ಇದ್ದವ್ರನ್ನ ಕೆಣಕ್ದವರು ನೀವು. ಸುಮ್ಮನೆ ಏನೇನು ಹೇಳಿ ಯಾಕೆ ತಲೆ ಕೆಡಿಸ್ಬೇಕು? ಹೋಗಿ ಸುಮ್ಮನೆ. ಏಯ್ ನಡಿಯೋ, ಇಲ್ಲಿ ಇದ್ರೆ ತಾನೇ. ನಿಮಗೆಷ್ಟು ಕೋಪ ಬರುತ್ತೋ ಅದರ ಹತ್ರಷ್ಟು ಕೋಪ ನಮಗೂ ಬರುತ್ತೆ. ಈಗಲಾದರೂ ಅರ್ಥ ಆಯ್ತಾ? ಸುಮ್ಮನೆ ಏನೇನೋ ಹೇಳಿದ್ರೆ ಮನ್ಸಿಗೆ ಎಷ್ಟು ನೋವಾಗುತ್ತಂತ. ಬಿಡಿ, ನಾವೇ ಹೋಗ್ತೀವಿ. ಏನಾದ್ರು ಬೇಜಾರಾಗಿದ್ರೆ ಸಾರಿ, ಗೊತ್ತಾಗ್ಲಿ ಅಂತಾನೆ ಹೇಳ್ದೆ. ನಡಿಯೋ. ಹೀಗಲೇ ಹಿಂಗೆ ಇನ್ನು ಕೈ ತುಂಬ ಸಂಪಾದನೆ ಮಾಡಿದರೆ ಹೆಂಗೋ. ನನಗೂ ಇದು ಬೇಕಾಗಿಲ್ಲ. ನಾನು ಹಾಳಾದ ಬಾಯಿ ಸುಮ್ಮನೆ ಇರಲ್ಲ.